ಚಳ್ಳಕೆರೆ ತಾಲೂಕಿನ ಪರಶುರಾಂಪುರ ಸಮೀಪದ ಪುಟ್ಲಾರಹಳ್ಳಿ ಗ್ರಾಮದ ತಳಕು ಬಳಿಯ ಎತ್ತಪ್ಪನ ಬೆಟ್ಟದಲ್ಲಿ ದೇವರ ದರ್ಶನಕ್ಕೆ ತೆರಳಿದ್ದ ಭಕ್ತರ ಮೇಲೆ ಜೇನು ಹುಳುಗಳು ದಾಳಿ ನಡೆಸಿದ ಘಟನೆ ಇಂದು ಸೋಮವಾರ ನಡೆದಿದೆ. ಎತ್ತಪ್ಪನ ಪೂಜೆ ಹಿನ್ನೆಲೆಯಲ್ಲಿ ದೇವಸ್ಥಾನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದ ವೇಳೆ ದೇವಸ್ಥಾನದ ಬಳಿ ಊದಿನ ಕಡ್ಡಿ ಹೊಗೆಯಿಂದ ಏಕಾಏಕಿ ಕೆರಳಿದ ಜೇನು ಹುಳುಗಳು ಸುಮಾರು 30ಕ್ಕೂ ಹೆಚ್ಚು ಭಕ್ತರ ಮೇಲೆ ದಾಳಿ ನಡೆಸಿವೆ. ಜೇನು ಹುಳುಗಳ ದಾಳಿಯಿಂದ ಗಾಯಗೊಂಡ ಭಕ್ತರನ್ನ ತಕ್ಷಣವೇ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು, ಚಳ್ಳಕೆರೆಯ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ 14 ಜನರು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಉಳಿದವರು ತಳಕು ಹಾಗೂ ದೊಡ್ಡುಲಾರ್ತಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ ಎಂದು ತಿಳಿದುಬಂದಿದೆ. ಘಟನೆಯಿಂದ ಕೆಲಕಾಲ ಎತ್ತಪ್ಪನ ಬೆಟ್ಟ ಪ್ರದೇಶದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಎಷ್ಟು ಜನ ಒಟ್ಟು ಅಣ್ಣ? ಎಷ್ಟು ಜನ ಒಟ್ಟು? 8 ಜನ. ಏನು ಮಾಡ್ತಿದ್ರ? ಯಾಕೆ ಹೋಯ್ದ್ರಲ್ಲಿ ಎತ್ತಬಿಟ್ಟಿಗೆ? ದೇವಸ್ಥಾನಕ್ಕೆ ಅದೇ ಎತ್ತಪ್ಪ ಬೆಟ್ಟ. ಘಟನೆ ಹೆಂಗೆ ನಡೀತು ಅನ್ನೋರು ಹೇಳಿ. ಅಲ್ಲಿ ಏನು ನಡೀಲಿಲ್ಲ, ಎಲ್ಲ ದೇವಸ್ಥಾನಕ್ಕೆ ಹೋಯ್ತು. ದೇವಸ್ಥಾನ ಕುತ್ಕೊಂಡಿದ್ರು. ಅಲ್ಲಿಂದ ಬಂದು ಸ್ವಲ್ಪ ಹೊರಗಡೆ ಹಾಕಿದ್ರು. ಏನೋ ಅದೇ ಪ್ರಾಬ್ಲಮ್ ಆಯ್ತು. ಹೊಗೆ ಯಾರು ಹಾಕಿದ್ರು? ಅಲ್ಲಿ ದೇವಸ್ಥಾನಕ್ಕೆ ಹಾಕಿರ್ತಾರೆ. ಅದು ಹೊಗೆಯಿಂದ ಏನು ಜನ ಎದ್ದಿದ್ದಾರೆ. ಎಷ್ಟು ಜನ ಕಟ್ಟಿದ್ದಾರೆ? 30 ಜನ. ಈಗ ಬಂದರೆ ಎಷ್ಟು ಜನ? ಇಲ್ಲಿ 8 ಜನ ಬಂದಿರ. ಉಳಿದವ್ರಿಗೆ ಕಮ್ಮಿ, ನಿಮಗೆ ಜಾಸ್ತಿ ಆಗಿರೋದು. ಎಲ್ಲ 30 ಜನ. ದೊಡ್ಡ ಜನ. ನಿಮ್ಮ ಪುಟ್ಲಗಳ ನೀವೆಲ್ಲ ಒಂದೇ ಊರಲ್ಲ? ನೀವೆಲ್ಲ ಪುಟ್ಲಗಳೇ ಇರೋದು? ತಳಕ ಹಾಸ್ಪಿಟ್ಲಾಗ ಕೆಲವು ಜನ ಇದ್ದಾರೆ. ತಲಕ ಹಾಸ್ಪಿಟ್ಲ್ ಕೆಲವರು ಇದ್ದಾರಾ? ತಳಕ ಹಾಸ್ಪಿಟ್ಲಾಗ ಇದ್ದಾರೆ. ಇಲ್ಲಿ ಉಳ್ಳಾರ್ತಾಗ ಇದ್ದಾರೆ. ಬೆಂಕಿ ಹಾಕಿದ್ದು ನೀವು ಪೂಜೆಗೆ ಹೋಯ್ದ್ರಿ. ಇವತ್ತು ವಾರ ಎತ್ತಪ್ಪಂದು. ಅದಕ್ಕೆ ನೀವು ಬೆಟ್ಟ ಹತ್ತಕ್ಕೆ ಹೋಯ್ದ್ರಿ. ಅಲ್ಲಿ ಯಾರು ಬೆಂಕಿ ಹಾಕಿದ್ದಕ್ಕೆ ಜನಗಳು ಎದ್ದು ನಿಮಗೆ ಕಡೋದವೆ. ಮತ್ತು ವಾಪಸ್ ಬಂದಿರಿ ನೀವು. ಎಷ್ಟು ಜನ ಹೋಯ್ದ್ರಲ್ಲ? ಯಾವ ಊರು ನೀವು? ಪುಟ್ಲಾರಹಳ್ಳಿ. ಪರಶುರಾಂಪುರ ಪಕ್ಕ ಪುಟ್ಲಾರಹಳ್ಳಿ. ನೀವು ಅಲ್ಲಿಂದ ಪಾದಯಾತ್ರೆ ಹೋಯ್ದ್ರೆ ಬಸ್ಗೆ ಹೋಯ್ತೀರಾ? ಬೈಕಲ್ಲಿ ಇದ್ರು ಎಲ್ಲರೂ. 8 ಜನ ಪುಟ್ಲಾರಹಳ್ಳಿ. ಅಲ್ಲಿಂದ ಯಾರು ಬಂದ್ರಿ? ಟೆಂಪೋದಾಗ ಬಂದ್ರಾ? ಸುಮ್ಮನೆ ಬಡ್ಕಂತಾರೆ ಹೆಣ್ಮಕ್ಳು. ಅವರೆಲ್ಲ ಸುಮ್ಮನೆ ಒಟ್ಟು ಎಷ್ಟು ಜನ ಹೋಯ್ತು? ದೇವಸ್ಥಾನಕ್ಕೆ ಎಷ್ಟು ಜನ ಹೋಯ್ತಲ್ಲ ಟೋಟಲ್? ಸುಮಾರಾಗಂದ್ರೆ ಒಂದು 60 ಜನ. ಅದ್ರಾಗ 30 ಜನ ಕಡ್ದೈತೆ. ಕೆಲವು ಜನ ಕೆಲವು ಜನ ಒಟ್ಟು ಹತ್ಬೇಕಾರೆ ಕಡಿದೈತೆ. ಅಲ್ಲಿ ದೇವಸ್ಥಾನ ತಗೋಬೋದು ಕಡಿದಿರೋದು. ಪೂಜೆ ಮಾಡೋ ಟೈಮಲ್ಲಿ ಆ ಕಡೆ 30 ಜನ ಇದ್ರು. ಕೆಳಗೆ ಬಂದವರಿಗೆಲ್ಲ ದೇವಸ್ಥಾನಕ್ಕೆ ಬಂದವ್ರಿಗೆ ಮಾತ್ರ ಅದೇ ಹೊಗೆ ಹಾಕಿರ್ತಾರಲ್ಲ ದೇವಸ್ಥಾನಕ್ಕೆ. ಹಂಗಾಗಿ